ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು. ಕಿರಣ್ ಅವ್ರ ಊರಿಂದ ಎಳ್ನೀರು ಚೆನ್ನಾಗಿದೆಯಾ ಅಥವಾ ಈ ಕೊಡಲಿ ಎಳ್ನೀರು ಚೆನ್ನಾಗಿದೆ? ಟೇಸ್ಟ್ ಮಾಡೋಣ. ಏನೋ ಕಲರ್ ಎಲ್ಲ ಇದೆ ಆಶಾ. ಆಶನ್ ಕೊಡ್ತಾವ್ರೆ, ಕುಡಿತಾವಳೆ. ಆಶಾ ಇದು ಗ್ಯಾಪ್ತಾ ಇದೆಯಾ ಕ್ಯಾಂಡಿ? ಕಿರಣಂಗೆ ಮಾವನ ತುಂಬಾ ಇಷ್ಟ ಪಾಪ, ತಿಂದ್ರೆ ಅವ್ನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಚಿನ್ನು ಈ ಹುಡುಗಿ ಚೆನ್ನಾಗಿರ್ತಾರೆ ಚಿನ್ನು, ನೋಡಲ್ಲಿ ಆಕ್ಚುಲಿ ಹೆಂಗ್ ಗೊತ್ತಾ ಮಾಡೋದು ನೋಡಿ, ಹಿಂಗೆ ಹಾಕೊಂಡು ಹಿಂಗೆ ಹೋಗಿತಾ ಇರೋದು. ಇಡೀ ಪ್ರಪಂಚಕ್ಕೆ 60% ಬಾಳೆಹಣ್ಣು ಎಕ್ಸ್ಪೋರ್ಟ್ ಮಾಡೋದು ಇದೇ ದೇಶ. ಒಂದು ವರ್ಷದಿಂದ ಇಲ್ಲಿ ಲೋಕಲ್ ಜನನ ಹೊರಗಡೆ ಬರೋಕ್ಕೆ ಎದುರ್ಕೋತಾ ಇದ್ರು. ಆದರೆ ಇವಾಗ ಈ ನಗರ ಇಡೀ ಸೌತ್ ಅಮೆರಿಕಾದಲ್ಲಿ ಟೂರಿಸ್ಟ್ನ ಆಳ್ತಾ ಇದೆ. ಆದರೆ ಈ ನಗರದಲ್ಲಿ 10 ಹೆಜ್ಜೆ ಇಡೋಕ್ಕೂ ಕಷ್ಟ ಗುರು. 10 ಹೆಜ್ಜೆ ಇಟ್ಟರೆ ಏದುಸು ಬರುತ್ತೆ. ಯಾಕಂದರೆ ಇದು ಒನ್ ಆಫ್ ದ ಹೈಯೆಸ್ಟ್ ಪಾಯಿಂಟ್ ಇಡೀ ಪ್ರಪಂಚದಲ್ಲಿ. ಅಂಥ ದೇಶದಲ್ಲಿ ನಾವೀಗ ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಕ್ವಿಟೋ ಈಕ್ವೆಡಾರ್. ಈ ಸೌತ್ ಅಮೆರಿಕನ್ ವೈಬ್ ಹೆಂಗಿದೆ ಅಂದರೆ, ಎಷ್ಟೇ ನಾವು ಡಿಪ್ರೆಸ್ ಆಗಿದ್ರು ಕೂಡ ಈ ಥರ ಮ್ಯೂಸಿಕ್ ಕೇಳ್ಬಿಟ್ಟು ಹಂಗೆ ಟಕ್ಕಲ್ಲಿ ಎದ್ದು ನಿಂತ್ಕೊಂಡ್ಬಿಡ್ತೀವಿ. ಅಷ್ಟು ಚೆನ್ನಾಗಿದೆ ಸೌತ್ ಅಮೆರಿಕನ್ ವೈಬು. ಅರೆ ಇವಾಗ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನಾವೇನಾದ್ರು ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಏದುಸಿರು ಬಿಟ್ಟರೆ ಸುಸ್ತಾದಂಗಾದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಎಂತಕ್ಕೆ ಅಂದರೆ ಇಲ್ಲಿ ಆಕ್ಸಿಜನ್ ತುಂಬ ಕಮ್ಮಿ ಇದೆ, ಅದಕ್ಕೆ ಏದುಸಿರು ಬಿಡ್ತಾನೇ ಇರ್ತೀವಿ. ಒಂದು ಸ್ವಲ್ಪ 10 ಹೆಜ್ಜೆ ನಡೆದ್ರೆ ಸುಸ್ತಾಗುತ್ತೆ, ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಏದುಸಿರು ಬಿಡ್ತೀವಿ. ಸೊ ವಿ ಆರ್ ಸಾರಿ ಫಾರ್ ದಟ್. ನಾವು ಈಕ್ವೆಡಾರ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಮೇ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಏಪ್ರಿಲ್ 8ನೇ ತಾರೀಕು ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ಏಪ್ರಿಲ್ 8ನೇ ತಾರೀಕು ಟರ್ಕಿಗೆ ಮತ್ತೆ ಮೇ 23ನೇ ತಾರೀಕು ಜಪಾನ್ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಹೋಗೋಣ ಟರ್ಕಿಗೆ ಮತ್ತು ಜಪಾನ್ಗೆ. ಇವಾಗ ಸದ್ಯಕ್ಕೆ ಈಕ್ವೆಡಾರ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ ಸೌತ್ ಅಮೆರಿಕಾದಲ್ಲಿ. ಲೆಟ್ಸ್ ಗೋ. ನಮ್ಮ ಎಳ್ನೀರು ಮಾರ್ತಾವ್ರಿ ಇಲ್ಲಿ. ಅಷ್ಟೇ ಎಳ್ನೀರಿಗೆ ಉಪ್ಪು ಖಾರ ಏನೇನೋ ಹಾಕ್ಕೊಡ್ತಾರೆ ಚಿನ್ನು ಇಲ್ಲಿ. ಫ್ರೆಶ್ ಎಳ್ನೀರು ಚಿನ್ನು ಅಲ್ವಾ? ಅಯ್ಯೋ ಎಳ್ನೀರು ಕುಡಿದು ವರ್ಷಾನ್ಗಟ್ಲಾಯ್ತು. ಬೆಂಗಳೂರಿಗೆ ಬಂದು ನಮ್ಮ ಕಿರಣ್ ಅವ್ರದ್ದು ತೋಟಕ್ಕೆ ಹೋಗಿ ಎಳ್ನೀರು ಕುಡಿದ ನಮಗೆ ಜ್ಞಾಪಕ ಇರೋದು. ಕಿರಣ್ ಅವ್ರ ಊರಿಂದ ಎಳ್ನೀರು ಚೆನ್ನಾಗಿದೆಯಾ ಅಥವಾ ಈ ಕೊಡಲಿ ಎಳ್ನೀರು ಚೆನ್ನಾಗಿದೆ? ಟೇಸ್ಟ್ ಮಾಡೋಣ. ಒಂದು ಗ್ಲಾಸ್ಗೆ $1 ಅಂದರೆ 90 ರೂಪಾಯಿ. ಇವಾಗ ನಮ್ಮ ಇಂಡಿಯಾಲೂ ಎಷ್ಟು 50-60 ರೂಪಾಯಿ ಇರುತ್ತೆ ಅಷ್ಟೇ, ಒಂದು ಕಮ್ಮಿ ಏನಿಲ್ಲ. ಗ್ರಾಸಿಯಾಸ್ ಚೆನ್ನಾಗಿದೆಯಾ? ಸ್ವೀಟ್ ಇದೆಯಾ? ಹಾಂ ಎಳ್ನೀರು ಥರನೇ ಇದೆ, ಸ್ವೀಟ್ ಇಲ್ಲ. ಎಳ್ನೀರು ಥರ ಇರೋದಲ್ಲ ಇನ್ನು ಹೆಂಗಿರುತ್ತೆ? ನನಗೂ ಕೊಡ್ಬಣ್ಣ. ಮುಚ್ಚೋ ಗ್ರಾಸಿಯಾಸ್. ಆ್ಯಕ್ಚುಲಿ ತುಂಬ ಒಳ್ಳೆ ಜನ ಗೊತ್ತಾ, ನಕ್ಕೊಂಡು ಮಾಡ್ತಾರೆ. ಅವರು ನಕ್ಕೊಂಡೇ ಎಳ್ನೀರು ಕೊಟ್ಟರು ನಮಗೆ. ಆಮೇಲೆ ನಾವು ನೋಡ್ಬಿಟ್ಟು ಇದೊಂದು ಸಪ್ರೇಟಾಗಿ ಕೊಟ್ಟರು. ಆಶೀರ್ ನೋಡ್ಬಿಟ್ಟು ಕುಡೀರಿ ಮಜಾ ಮಾಡಿ ಅಂತ. ಕಿರಣ್ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದೇ 1 ವರ್ಷದಿಂದ ಹಿಂದೆ ಇಲ್ಲಿ ಜನಗಳು ಬರ್ತಿರ್ಲಿಲ್ಲ. ಬೇರೆ ನಮ್ಮ ಇಂಡಿಯನ್ ಟೂರಿಸ್ಟ್ಗಳಿಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ವೀಸಾ ಸಿಗೋಕ್ಕೆ. ಇರೋ 197 ದೇಶದಲ್ಲಿ 36 ದೇಶಗಳಿಗೆ ಮಾತ್ರ ವೀಸಾ ಬೇಕು. ಇಲ್ಲಿ ಮಿಕ್ಕಿದ ದೇಶದವ್ರಿಗೆಲ್ಲ ವೀಸಾ ಫ್ರೀ. ಈ ಪ್ಯಾಲೆಸ್ಟೈನು, ಸಿರಿಯಾ, ಪಾಕಿಸ್ತಾನ, ಅಫ್ಘಾನಿಸ್ತಾನು ಇವ್ರ ಜೊತೆ ಎಲ್ಲ ಸೇರಿಸಿ ನಮ್ಮ ಇಂಡಿಯಾನ ಹಾಕ್ಬಿಟ್ಟವ್ರೆ. ನಮಗೆ ಇಲ್ಲಿ ವೀಸಾ ಬೇಕು, ಯಾಕಂದರೆ ಇಲ್ಲಿಂದ ಇಲ್ಲಿಗಲ್ ಇಮಿಗ್ರೇಷನ್ ಜಾಸ್ತಿ. ಇಲ್ಲಿಂದ ಹ್ಯೂಮನ್ ಟ್ರಾಫಿಕ್ ಆಗ್ತದೆ, ಎಸ್ಪೆಷಲಿ ಹೆಣ್ಮಕ್ಳನ್ನ ವೇಶ್ಯವಾಟಿಕೆ ತಳ್ತಾರೆ. ಆಮೇಲೆ ಹ್ಯೂಮನ್ ಟ್ರಾಫಿಕಿಂಗ್ ತುಂಬ ಜಾಸ್ತಿ. ಇಲ್ಲಿಂದ ಮೆಕ್ಸಿಕೋಗೆ ಮತ್ತು ಬೇರೆ ಕಡೆ ಎಲ್ಲ ಕರ್ಕೊಂಡೋಗ್ಬಿಡ್ತಾರೆ. 1 ವರ್ಷದಿಂದ ಸಖತ್ತಿತ್ತಂತೆ ಮಾಫಿಯಾ, ಟೆರರಿಸಮು ಎಲ್ಲಂದ್ರಲ್ಲಿ ಜನಗಳು ಹೊಡೆದಾಕೋದು ಅವೆಲ್ಲ ನಡೀತಾ ಇತ್ತಂತೆ. ಆಮೇಲೆ ಒಬ್ಬ ಯಂಗ್ ಪ್ರೆಸಿಡೆಂಟ್ ಬಂದ, 38 ವರ್ಷ. ಬರೋ ಟೆರರಿಸ್ಟ್ಗಳನ್ನೆಲ್ಲ ಎತ್ತಿ ಜೈಲಿಗೆ ಹಾಕ್ಬಿಟ್ಟು ವೀಸಾ ರೂಲ್ಸು ತುಂಬ ಸ್ಟ್ರಿಕ್ಟ್ ಮಾಡ್ದ. ಆದರೆ ಇವಾಗ ನೋಡಿ ಸ್ವಚ್ಛಂದವಾಗಿ ಎಲ್ಲೋ ಜನಗಳು ಓಡಾಡ್ಕೊಂಡು ಹೋಗಿದ್ದಾರೆ. ಆ ಪ್ರೆಸಿಡೆಂಟು ಬೇರೆ ಯೂಟ್ಯೂಬರ್ಸ್ನ, ವ್ಲಾಗರ್ಸ್ನ, ಇನ್ಸ್ಟಾಗ್ರಾಮ್ನರ್ಸೇ ಕರೀತಾರಂತೆ, ಬನ್ನಿ ನಮ್ಮ ದೇಶಕ್ಕೆ ಬಂದು ಪ್ರಮೋಟ್ ಮಾಡಿ. ಇಲ್ಲಿ ಬಂದರೆ ಬ್ಯಾಕ್ ಪ್ಯಾಕರ್ಸ್ ತುಂಬ ಜನ ಬರ್ತಾರೆ. ಒಳ್ಳೆ ಊಟ ಕಮ್ಮಿ ರೇಟ್ಗೆ ಮತ್ತು ಒಳ್ಳೆ ಮನೆಗಳು, ಒಳ್ಳೆ ವಾತಾವರಣ. ಎಂಥ ಜಾಗ ಗೊತ್ತಾ ಈಕ್ವೆಡಾರ್ ಸ್ವರ್ಗ. ಅದೇ 1 ವರ್ಷದಿಂದ ಇಲ್ಲಿ ಬರೋದೇ ಕಷ್ಟ ಆಗಿತ್ತು, ಬಿಕಾಸ್ ಇಲ್ಲಿಗಲ್ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗಿಂದ. ಇವಾಗ ನೋಡಿ ಎಲ್ಲ ಆರಾಮಾಗಿ ಮಾಡಿಕೊಂಡು ಹೆಣ್ಣುಮಕ್ಳು ಎಷ್ಟು ಜನ ಆರಾಮಾಗಿ ತಿರುಗಾಡ್ತಾವ್ರೆ ಗೊತ್ತಾ. ಇವಾಗ ಆ ಪ್ರೆಸಿಡೆಂಟ್ ಹೆಸರು ಡೇನಿಯಲ್ ನವಾಬ್ ಅಂತ. ಅವ್ರು ಬಂದು ಇಂಡಸ್ಟ್ರಿಯಲಿಸ್ಟು. ಸೊ ಒಬ್ಬ ಕರಪ್ಟೆಡ್ ಇಲ್ದಿರೋ ಪೊಲಿಟಿಷಿಯನ್ ಬಂದರೆ ದೇಶನ ಹೇಗೆ ಉದ್ಧಾರ ಮಾಡ್ತಾ ಇದ್ದು ಎಕ್ಸಾಂಪಲ್. ಅದಕ್ಕೆ ನೋಡಿ ಇವಾಗ ಎಷ್ಟು ಜನ ಟೂರಿಸ್ಟ್ಗಳು, ಎಷ್ಟು ಜನ ಲೋಕಲ್ಸ್ಗಳು, ಎಷ್ಟು ಜನ ಪೊಲೀಸರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಈ ಕಡೆ ಮಟ್ಟ ಮಧ್ಯಾಹ್ನ ಈ ಥರ ಇದೆ ಇವಾಗ ಜನ. ಎಲ್ಲರೂ ಎಷ್ಟು ವಯಸ್ಸಾದವರು ಅಜ್ಜಿದಿರಲ್ಲ ಏನು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಚಿಲ್ಲಾಗ್ತಾವ್ರೆ ಗೊತ್ತಾ. ಅಲ್ಲಿ ಶೂ ಪಾಲಿಶ್ ಮಾಡ್ತಾವ್ರೆ. ಮತ್ತೆ ನೋಡ್ತಾ ಇದ್ದೀರಾ ಎಷ್ಟು ಜನ ಪೊಲೀಸರು ಇದ್ದಾರೆ ಗೊತ್ತಾ. ಎಂಥ ಕಾನ್ಸೆಪ್ಟ್ ನೋಡಿ, ಇಲ್ಲಿ ಶೂ ಪಾಲಿಶ್ ಮಾಡೋದು. ನಮ್ಮ ಶೂ ಕ್ಲೀನು ಮಾಡ್ತಾರೆ ಅನ್ಸುತ್ತೆ ಇಲ್ಲಿ. ಒಳ್ಳೆ ಕಾನ್ಸೆಪ್ಟ್. ಆಫ್ರಿಕಲ್ಲಿ ನೋಡಿದ್ದೆ ನಾನು ಈ ಥರ. ಇಲ್ಲಿ ನೋಡಿ ಹಿಂಗೆ
ಶೂ ಕ್ಲೀನ್ ಮಾಡೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಿನ್ನ ಎಷ್ಟು ಜಾಸ್ತಿ ಸಿಕ್ತಿತ್ತು ಅಂತ ಹೇಳಿದ್ರೆ ಇರೋ ಬರೋ ಚರ್ಚಲ್ಲಿ ಫುಲ್ ಚಿನ್ನದಲ್ಲೇ ಮಾಡಿದಾರಂತೆ. ಅಷ್ಟು ರಿಚ್ ಆಗಿತ್ತು ಈ ದೇಶ ಒಂದು ಕಾಲದಲ್ಲಿ. ಫ್ರೆಂಚ್ ಅವರು 300 ವರ್ಷದ ಹಿಂದೆ ಕಾಲನೈಸ್ ಮಾಡಿದ ಕಾಲದಲ್ಲಿ. ಒಳಗಡೆ ಆ್ಯಕ್ಚುಲಿ ಫುಲ್ ಗೋಲ್ಡ್ ಅದು. ಅದೇ ವಿಡಿಯೋ ಮಾಡಕ್ಕೆ ಬಿಡ್ತಾರೋ ಬಿಡೋಲ್ಲ ಗೊತ್ತಿಲ್ಲ ಅಲ್ವಾ. ಇಲ್ಲಿಂದ ಮಾಡ್ಬೋದು ಚಿನ್ನು. ಇಲ್ಲಿಂದ ಸ್ವಲ್ಪ ನೋಡೋಣ. ಹೇಳಿಲ್ವಾ ಅಷ್ಟು ಚಿನ್ನ ಇತ್ತು. ವಾವ್, ಸಕ್ಕತ್ತಾಗಿದೆ. ಚಿನ್ನ ಅಂತ ಹೇಳ್ತಾರೆ, ನನಗೆ ನಂಬಕ್ಕೆ ಆಗ್ತಾರ ಚಿನ್ನ ಇದು ಚಿನ್ನನೂ ಅಲ್ವೋ ಅಂತ. ಇಲ್ಲ ಇಲ್ಲ ಕಿರಣ್, ಚಿನ್ನ ಇತ್ತಂತ ಹೇಳಿ ಅಷ್ಟು ಚಿನ್ನ ಸಿಕ್ತಿತ್ತಂತೆ ಇಲ್ಲಿ. ಓ ಮೈ ಗಾಡ್, ವಾವ್ ಸಕ್ಕತ್ತಾಗಿದೆ ಗುರು. ಆಮೇಲೆ ಒಂದು ಕಡೆ ಚರ್ಚಸ್ ಆದರೆ ಇನ್ನೊಂದು ಕಡೆ ನೋಡಿ ಬಿಲ್ಡಿಂಗ್ಸ್ಗಳು ಏನು ಚೆನ್ನಾಗಿದ್ದಾವೆ ಅಂತ. ಎಷ್ಟು ವರ್ಷದಿಂದ 300 ವರ್ಷದಿಂದ ಬಿದ್ದೋಗಿದ್ರು ಕೂಡ ಅವ್ರು ರೀಪೇಂಟ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಹಿಂಗೆ ಹೋಗ್ತಾ ಇದ್ರೆ ಸಿಟಿ ಒಳಗೆ ಹೋಗ್ತೀವಿ ನಾವು. ದ ಓಲ್ಡ್ ಕ್ಯೋಟೋ ಸಿಟಿ, ಹಿಸ್ಟಾರಿಕ್ ಸಿಟಿ ಇದು. ಆಮೇಲೆ ಪೊಲೀಸರು ಬಂದು ಕೇಳ್ತಾರಂತೆ, ಟೂರಿಸ್ಟ್ ಬಂದಿರೋರು ಏನಾದ್ರು ಪ್ರಾಬ್ಲಮ್ ಆಗ್ತದೆ ನಿಮಗೆ, ಚೆನ್ನಾಗಿದೆಯಾ ಎಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಬಂದು ಕೇಳ್ತಾರಂತೆ. ರೋಡೇ ಚಂದ ಅಲ್ವಾ ಕಿರಣ? ವಾವ್ ಮ್ಯಾನ್. ಅಯ್ಯೋ ಏನು ಬಸ್ ಹಿಂಗೆ ನುಗ್ತಾವನೆ. ಲೋಕಲ್ ಬಸ್ ರೋಡ್ ಇದು. ಪಬ್ಲಿಕ್ ಟ್ರಾನ್ಸ್ಪೋರ್ಟಾ? ಏನು ಗೊತ್ತಾ, ನಾವು ಯಾವ ಮಾಡ್ತಾ ಇರೋದು ಕಿರಣ್, ಮೇಲ್ಗಡೆ ಹಿಂಗೆ ಎಳ್ಕೊಂಡು ಹೋಗ್ಬೇಕಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಮೇನ್ ರೋಡ್ಸ್ಗಳು ಇವೆಲ್ಲ ಇದು ಅಲ್ವಾ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬ ಚೆನ್ನಾಗಿದೆ ಗುರು ಇಲ್ಲಿ, ಫೆಸಿಲಿಟೀಸ್ಗಳು. ವೆದರ್ ಇದು ಪರ್ಫೆಕ್ಟು. ಅಜ್ಜಿದೀರಂತೂ ಆರಾಮಾಗಿ ಮಾತಾಡಿಕೊಂಡು ರಿಲ್ಯಾಕ್ಸ್ ಆಯ್ತವ್ರೆ. ಕೇಕ್ ಬೇಕಾ? ಬೇಡಪ್ಪ. ಬೇಕ್ರಲ್ಲಿ ಏನಾರು ಬೇಕಾ ತಿನ್ನಕ್ಕೆ? ಓಲಾ ಬೇಡ ಬೇಡ ಬೇಡ. ಓಲಾ ಚೆನ್ನಾಗಿರಂಗಿದೆ ಕೇಕ್ಗಳು. ಅಷ್ಟೇ ಇದು ಗ್ಯಾಪ್ನ ಇದೆಯಾ ಕ್ಯಾಂಡಿ? ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ತಿಂತಿದ್ವಿ ನಾವು. 25 ರೂಪಾಯಿ, 25 ಪೈಸಾ. ಇವಾಗ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ಬಿಟ್ಟು ಏನು ತಿನ್ನಕ್ಕೆ ಮನ್ಸು ಬರಲ್ಲ ಇವಾಗ. ಅಷ್ಟೇ ಇದೇನೋ ಮಾಡ್ತಾವ್ರೆ. ಏನಿದು? ಏನೋ ಬಿಸಿ ಬಿಸಿ ಸುಡ್ತಾವ್ರೆ. ಆಲೂಗೆಡ್ಡೆ ಮತ್ತೆ ಕ್ಯಾಪ್ಸಿಕಮ್ಮು. ಇಲ್ಲಿ ಬಂದ್ಬಿಟ್ಟು ಫುಲ್ಲು ಮಾಂಸ ಸೀ ಫುಡ್. ಇದು ಬಂದ್ಬಿಟ್ಟು ನೋಡಿ ಸೆಂಟರು. ಇದು ಒಂದು ಚರ್ಚು. ಅಷ್ಟೇ ಇದೇ ತರ ಚರ್ಚ್ ನಾವು ಕೆಳಗಡೆನೂ ನೋಡಿದ್ವಲ್ವಾ? ಹೇಳಿಲ್ವಾ 300 ವರ್ಷ ಕಾಲನೈಸ್ ಮಾಡಿದಾರೆ ಫ್ರೆಂಚ್ ಅವರು. ಇರೋ ಬರ ಇದು ದುಡ್ಡ ತಗೊಂಡ್ಬಿಟ್ಬಿಟ್ಟು ಇಲ್ಲಿ ಚರ್ಚಸ್ ಅಷ್ಟು ಬಿಲ್ಡ್ ಮಾಡಿ ಹೋಗಿದ್ದಾರೆ. ಅಷ್ಟು ರಿಚ್ ಆಗಿತ್ತು ಇದು ಹಿಸ್ಟ್ರಿ. ಈಕ್ವಡಾರ್ ಅಂದ್ರೆ ರಿಚ್ನೆಸ್. ಚಿನ್ನ 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 ಅಂತ ದೇಶದಿಂದ ಎಲ್ಲೆಲ್ಲ ಬರ್ತಿದ್ರು. ಆಮೇಲೆ ಫ್ರೆಂಚ್ ಅವ್ರಿಗೆ ಇಲ್ಲಿ ಬರೋಕ್ಕೆ ಎಷ್ಟು ಚಾಲೆಂಜ್ ಆಯ್ತು ಗೊತ್ತಾ? ಈಕ್ವಡಾರ್ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿನ ಜಿಯೋಗ್ರಫಿಕಲ್ ಲೊಕೇಶನ್ ಇದೆಯಲ್ಲ, ಅವ್ರಿಗೆ ಇಲ್ಲಿ ಬಿಲ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆ ಗ್ರಾವಿಟೇಷನ್ ಪುಲ್ಲಿಂದ. ಸೊ ಅದಕ್ಕೋಸ್ಕರ ಚಾಲೆಂಜಿಂಗ್ ಆಗಿ 300 ವರ್ಷ ಆಳಿದ್ದಾರೆ ಫ್ರೆಂಚ್ ಅವರು ಇಲ್ಲಿ. ಬ್ಯಾಂಗ್ಳೂರ್, ಕರ್ನಾಟಕ. Mi nombre es Asha, la de India. Muy bien. Iván, ok. Gracias. Ecuador. Adiós, bye. Thank you. ಏನು ಹೇಳೋದು ನಿನಗೇನು ಅರ್ಥ ಆಯ್ತು? ನಾನೇನು ಹೇಳಿದೆ ಗೊತ್ತಾ? ಮೈ ನೇಮ್ ಇಸ್ ಆಶಾ ಫ್ರಮ್ ಇಂಡಿಯಾ ಅಂದೆ. ಅವ್ರವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಅವ್ರು ಕ್ಯೋಟೋದವ್ರಂತೆ, ತುಂಬ ಚೆನ್ನಾಗಿದೆ ಹಿಸ್ಟಾರಿಕಲ್ ಸೆಂಟರ್ ಅಂತ ಹೇಳಿದ್ರು ಅವ್ರು ಅಷ್ಟೇ. ಈಕ್ವಡಾರ್ ಕಂಟ್ರಿಲಿ ಫ್ರೂಟ್ಸು ತುಂಬ ಸಕ್ಕತ್ತಾಗಿರ್ತಾವಂತೆ. ಅದನ್ನು ಉಪ್ಪು ಖಾರ ಎಲ್ಲ ಹಾಕ್ಕೊಡ್ತಾರಂತೆ. ಬನ್ನಿ ತಿನ್ನೋಣ. ಕಿರಣಂಗೆ ಊಟ ಕೊಡ್ಸ್ಕೊಂಬಂದಿಲ್ಲ ಇವತ್ತು, ನೋಡಿದ್ದೆಲ್ಲ ಇವತ್ತು ತಿನ್ನೋಣ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಗುಡ್ ಆ್ಯಕ್ಚುಲಿ ಲೋಕಲ್ ಫುಡ್ನ ಟ್ರೈ ಮಾಡೋದು. ಏನಿದು? ಮ್ಯಾಂಗೋ. ವಾವ್, ಇಷ್ಟೊಂದು ಬೇಡ, ಕಮ್ಮಿ ಹಾಕಲ್ಲ. ಆಮೇಲೆ ಬೆಳಗ್ಗೆ ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ನೋಡಿ ಇವನು. ಸ್ವೀಟ್ ಅನ್ಸುತ್ತೆ ಅದು. ಖಾರ ಸ್ವೀಟ್ ಅದು. ಮ್ಯಾಂಗೋ ಮೆಕ್ಸಿಕಾನೋ. ಅಷ್ಟೊಂದು ಬೇಡ. ಐ ವಾಂಟ್ ಓನ್ಲಿ 3 ಪೀಸ್. 3 ಪೀಸ್. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದು ಶಿಷ್ಯ. ಪಿಕಾಂತೆ ಚಿಲ್ಲಿ ಸ್ವಲ್ಪ ಹಾಕೋ ಚಿನ್ನು. ಚೆನ್ನಾಗಿರುತ್ತೆ. ಅದೇನದು ಎಲ್ಲ ಹಾಕೋ ಶಿಷ್ಯ. ಪೆಪ್ಪರ್ ಹಾಕೋ, ಎಲ್ಲ ಹಾಕೋ. ಚಿಕ್ಕ ಹುಡುಗ ಕಿರಣ ಖಾರ ಹಾಕ್ತಾನೆ. ಉಚ್ಚಲ್ ಚಟ್ನಿ ಇದ್ದಂಗೆ ಐತೆ. ಇದೇನು? ಓಕೆ, ಒಪ್ಪದು ನೋಡು. ಅದೇನು ಹಾಕ್ತಾರ ನೋಡು ಅಕ್ಕ. ನಿಂಬೆಹಣ್ಣು. ಕಿರಣ ಮುಚ್ಚೋ. ಕಿರಣ ಎಂತ ಕೆಲಸ ಮಾಡ್ತಾನೆ ಶಿಷ್ಯ. ಏನೇನೋ ಹಾಕೊಟ್ಟಿದ್ಯಲ್ಲೋ. ಓಕೆ, ಜೈ ಆಂಜನೇಯ ತಿಂಚಿನು. ಬುಯಾನೋ ಸಕ್ಕತ್ತಾಗಿದೆ. ಒಂದು ಸ್ವಲ್ಪ ಕಾಯಿದೆ ಮಾವಿನ ಹಣ್ಣು, ಆದರೆ ಚೆನ್ನಾಗಿದೆ.
ಏನು ಗೊತ್ತಾ, ಕಿರಣಂಗೆ ಮಾವಿನ ತುಂಬ ಇಷ್ಟ ಪಾಪ. ತಿಂದರೆ ಅವ್ನಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಆದರೂ ರಿಸ್ಕ್ ತೊಗೊಂಡು ತಿಂತಾ ಇದ್ರೆ ಓಕೆ ಹೋಗೋಣ ಪರವಾಗಿಲ್ಲ ಅಲ್ವಾ ಚಿನ್ನ. ಇದು ತಿನ್ಬಿಟ್ಟಲ್ಲ ಫುಲ್ಲು ಅದು ಖಾರ ಆಗ್ತಾಯಿತ್ತು. ಆಶನ್ ನೀರು ಕೊಡು ಅಂದರೆ ನೀರು ಕೊಡಲ್ಲ ಅಂತ ಕಾಯಿಲೆ ಉಳಿತಾ ಇದೆ. ನಾನು ಹೇಳ್ದೆ ಅಷ್ಟೊಂದು ಆಗಿಸ್ಕೊಬೇಡ ಕಿರಣ ಅಂತ. ಫುಲ್ಲು ಲೋಕಲ್ ಮಾರ್ಕೆಟ್ಗಳು. ಈ ಸೌತ್ ಅಮೇರಿಕಾ ಈ ದೇಶದಲ್ಲಿ ಹಣ್ಣುಗಳು ಸಖತ್ ಫೇಮಸ್ ಅಂತೆ. ವಾಟರ್ ಮೆಲನ್ ಆಗಲಿ, ಈ ಥರ ಮಾವಿನ ಹಣ್ಣಾಗಲಿ, ಮತ್ತು ಏನೇನೋ ಡಿಫ್ರೆಂಟ್ ಥರ ಹಣ್ಣುಗಳು ಹೆಂಗಿಟ್ಬಿಟ್ಟು ನೋಡಿ ಅಜ್ಜಿ. ಅಜ್ಜಿ ಏನಿಲ್ಲ ಇಷ್ಟೊಂದು ನಾಯಿಗಳು? ಬೀದಿ ನಾಯಿಗಳು ಅವಳಿಗಳೇ ಜಾಸ್ತಿ. ಆದರೆ ಅವಳಿ ಅಲ್ಲ ಇವು, ಇಲ್ಲಿ ಬೀದಿ ನಾಯಿಗಳು ತುಂಬ ಜಾಸ್ತಿ ಇದ್ದಾವೆ. ಅಲ್ಲಿಗೆ ಫುಡ್ ಎಲ್ಲ ಚೆನ್ನಾಗಿ ಹಾಕ್ತಾರೆ ಇವರು. ಏನಿದು ಮಾವಿನ ಹಣ್ಣು ಇಷ್ಟಪ್ಪ ಇದೆ? ಶಿಷ್ಯ ಕಚ್ಚಾಡ್ಬಿಡ್ರು. ಏಯ್ ಯಾಕೋ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ದೇಶದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಬೆಳೀತಾರಂತೆ. ಇಡೀ ಪ್ರಪಂಚಕ್ಕೆ 60% ಬಾಳೆಹಣ್ಣು ಎಕ್ಸ್ಪೋರ್ಟ್ ಮಾಡೋದು ಇದೇ ದೇಶ. ಅದಕ್ಕೆ ಬಾಳೆಹಣ್ಣಿಂದ ಏನೇನು ಮಾಡ್ತಾರೆ ಗೊತ್ತಾ ನೋಡಿ ಇವರು. ಈ ಥರ ಇದು ಬಾಳೆಹಣ್ಣಿದೆ ಆ್ಯಕ್ಚುಲಿ. ಈ ಬಾಳೆಹಣ್ಣು ಮೇಲೆ ಚೀಸ್ ಹಾಕ್ಬಿಟ್ಟು ಫುಲ್ ಫ್ರೈ ಮಾಡಿಬಿಟ್ಟಿದ್ದಾರೆ. ಓಲಾ ಎಷ್ಟು ದುಡ್ದಿದೆ ನೋಡ್ದ ಬಾಳೆಹಣ್ಣು. ಅವ್ರು ಸಿಕ್ಕಾಪಟ್ಟೆ ಹೆವಿ ಇರ್ತದೆ, ತಿನ್ನಕ್ಕಾಗಲ್ಲ ಒಂದು ಫುಲ್ಲು. ಇದೇನು ಗುರು ಇದು? ಪಿಗ್ಗಾ? ಗಿನಿ ಪಿಗ್ ಇಲ್ಲ ಗಿನಿ ಪಿಗ್ಗಾ? ಪಿಗ್ಗೆ ಪ್ರಾಪರ್ ಪಿಗ್ಗೆ. ಹನಿ ಕೇಕ್ ತಿಂತೀಯ ಚಿನ್ನ? ಬೇಡ ಗುರು. ಕೇಕ್ ತಿಂತೀಯಾ? ಹನಿ ಕೇಕ ಇದು? ಇರೋ ಧೂಳೆಲ್ಲ ಇಲ್ಲೇ ಬಿದ್ದೈತೆ. ಅದು ಎಕ್ಸ್ಟ್ರಾ ಫ್ಲೇವರ್ ಆಗುತ್ತೆ ಕಿರಣ್. ಇಲ್ಲೇನೋ ಅವಾಗಿಂದ ಏನೋ ಗೇಮ್ ನಡೀತಾ ಇದೆ ಅನ್ಸುತ್ತೆ. ಅದಕ್ಕೆ ಇಷ್ಟೊಂದು ಜನ ಅವ್ರು ಇಲ್ಲಿ ಗೇಮ್ ಅಲ್ಲ ಜಗಳ ಆಡ್ತಾರೆ. ಟೆರಿಟರಿ ಸೇಲ್ ಮಾಡೋ ಟೆರಿಟರಿ ಅವ್ರವ್ರ ಟೆರಿಟರಿ ಅವ್ರವರೇ ಸೇಲ್ ಮಾಡಬೇಕು. ನಮ್ಮ ಕಡೆ ನೀರಿನ ಬಿಂದಿಗೆ ಹಿಡ್ಕೊಂಡು ಜಗಳ ಆಡ್ತಾರಲ್ಲ ಆ ಥರ ಇವರು ಟೆರಿಟರಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟವ್ರೆ. ಎಷ್ಟು ಸೌಂಡ್ ಕೇಳ್ತಾ ಗೊತ್ತಿಲ್ಲ, ಏನು ಸೌಂಡ್ ಇಲ್ಲ ಆಯ್ತಾ, ಬರೀ ಅವ್ರು ಮಾಡ್ತಾರ ಸೌಂಡ್. ನಾವು ಜೋರಾಗಿ ಮಾತಾಡ್ತಾ ಇದೀವಿ ಇದ್ರೊಳಗೆ. ಅವರು ಬೌಂಡ್ರಿ ಹಾಕೊಂಡ್ಬಿಟ್ಟವ್ರೆ. ಇದು ಬಿಟ್ಟು ನೀನು ಬರಂಗಿಲ್ಲ ಸೆಲ್ ಮಾಡೋಕ್ಕೆ, ಆ ಕಡೆ ಬಿಟ್ಟು ನಾನು ಬರಂಗಿಲ್ಲ ಅಂತ. ಅದ್ರದ್ದು ಗಲಾಟೆ ಇದು. ಒಂಥರ ಚೆನ್ನಾದ್ರಲ್ಲ ಕಣ ಹುಡುಗಿರು. ಒಂಥರ ಮುಖ ಚಹರೇನೆ ಡಿಫ್ರೆಂಟ್ ಅಲ್ಲ ಕಣ ಹುಡುಗಿರ್ದು. ನಮ್ಮ ಕಡೆ ಮಣಿಪುರ ಮಿಜೋರಾಂ ಕಡೆ ಇರ್ತಾರಲ್ಲ. ಎಕ್ಸಾಕ್ಟ್ಲಿ ಗ್ರಾಸಿಯಾಸ್. ಇವ್ರು ಕಿರ್ಚ್ತಾವ್ರು ಮಾರ್ತಾವ್ರು ಏನು ಗೊತ್ತಾಯ್ತಾರ ಗುರು ನನಗಂತೂ. ಏನೇನೋ ಇದೆ ಇಲ್ಲಿ ತಿನ್ನಕ್ಕೆ. ತಿನ್ನೋಣ. ಇನ್ನ ಲೋಕಲ್ ಆಗಿ ಕೊಡ್ತೀನಿ ಬಾಕಣ ನನಗೆ. ಅಪ್ಪ ಆಶಾ ಅವಾಗಿಂದ ಲೋಕಲ್ ಆಗಿ ತಿನ್ನೋಣ ಅಂತ ಬರೀ ನನಗೆ ತಿನ್ನಿಸ್ತಾವಳೆ. ಯಾವಾಗ ನಂದು ಓಪನ್ ಆಗುತ್ತೆ ಗೊತ್ತಿಲ್ಲ. ನಾವು ಈಕ್ವೆಡಾರ್ಗೆ ಬಂದಮೇಲೆ 2 kg ಸಣ್ಣ ಆಗಿದ್ದೀವಂತೆ. ಆ 2 kg ಗೈನ್ ಮಾಡೋಕ್ಕೆ ಇವಾಗ ಈಕ್ವೆಡಾರಲ್ಲಿ ಸಖತ್ತಾಗಿ ಚಾಕ್ಲೇಟ್ ಸಿಗುತ್ತಂತೆ. ಅದನ್ನು ತಿನ್ನೋಣ. ಆಶಾ ಯಾವುದೋ ಫೇಮಸ್ ಜಾಗ ಕರ್ಕೊಂಬಂದು ಇಲ್ಲಿ ಚಾಕ್ಲೇಟ್ ಎಲ್ಲ ಸಖತ್ತಾಗಿ ಸಿಗುತ್ತಂತೆ. ಸಿಗುತ್ತಾ ಆಶಾ? ಕೇಕ್ ಸಖತ್ತಾಗಿರುತ್ತೆ. ನಾನು ಬರೀ ಚಾಕ್ಲೇಟ್ ಶಾಪ್ ಅಂದ್ಕೊಂಡಾರೆ. ಚಾಕ್ಲೇಟ್ ಶಾಪ್ ಅಷ್ಟೇ ಅಲ್ಲ, ಅದು ಮ್ಯೂಸಿಯಂ ಆ್ಯಕ್ಚುಲಿ. ಇಲ್ಲೆಲ್ಲ ಕಡೆ ಕಾಮನ್ನು ಈಕ್ವೆಡಾರ್ ಆಗಿರ್ಬೋದು ಅಥವಾ ಪೆರು ಆಗಿರ್ಬೋದು, ಅಮೆಝಾನ್ ರೈನ್ ಫಾರೆಸ್ಟಿಂದ ಬರುವ ಕೋಕೋ ಇದೆಯಲ್ಲ, ವೆರಿ ಗುಡ್ ಕ್ವಾಲಿಟಿ, ಎಲ್ಲೋ ಹೋಗುತ್ತೆ. ಬೆಲ್ಜಿಯಂ ಚಾಕ್ಲೇಟ್ಗಿಂತ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದನ್ನು. ಸೊ ಅದರ ಮ್ಯೂಸಿಯಂ ಹೆಂಗೆ ಫರ್ಮೆಂಟೇಷನ್ ಹೆಂಗಾಗುತ್ತೆ ಮತ್ತು ಪ್ರೋಸೆಸ್ ಏನು ಅಂತೆಲ್ಲ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಇಲ್ಲಿ. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನನಗೆ ಇಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ, ಎಷ್ಟು ಪರ್ಸೆಂಟೇಜ್ ಆಫ್ ದ ಕಾನ್ಸಂಟ್ರೇಟೆಡ್ ಚಾಕ್ಲೇಟ್ ಇದೆ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ 75%, ಅಂದರೆ ಇದು ತುಂಬ ಹೆಲ್ದಿ ಆ್ಯಕ್ಚುಲಿ. 70%ಗಿಂತ ಏನು ಚಾಕ್ಲೇಟ್ ತಿಂತೀವಲ್ಲ ತುಂಬ ಹೆಲ್ದಿಯಾಗಿರುತ್ತೆ, ಎಸ್ಪೆಷಲಿ ಹಾರ್ಟ್ಗೆ. ಇದೇನು ಡ್ರಿಂಕಾ? ಬಿಯರ್ ಆ್ಯಕ್ಚುಲಿ ಇದು. ಓಕೆ, ಕಾಫಿ ಬಿಯರು ಫಸ್ಟ್ ಟೈಮ್ ನೋಡ್ತಾರೆ ನಾನು ಆ್ಯಕ್ಚುಲಿ. ವಾವ್, ಕಿರಣ್ ಮುಗ್ದಲ್ಲಿ ಚೀಕಿ ಸ್ಮೈಲು. ಆ್ಯಕ್ಚುಲಿ ನನಗೆ ಒನ್ ಆಫ್ ದ ಫೇವ್ರೇಟು. ನಾನು ಯಾವುದೇ ಕೇಕ್ ತಿಂದರೂ ಏನೇ ತಿಂದರೂ ಬರೀ ಚಾಕ್ಲೇಟ್ ಬಿಟ್ಟರೆ ನಾನು ಏನೂ ತಿನ್ನಲ್ಲ. ನಾವು ಯಾವುದೇ ದೇಶಕ್ಕೆ ಎಲ್ಲೇ ಹೋದರೂ ಈ ಥರ ಟಿಪಿಕಲ್ ಆಗಿರೋದು ಸಿಗಲ್ಲ ಗುರು. ದಿಸ್ ಇಸ್ ನನಗೇನೋ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತಾರಲ್ಲ ಹಂಗಾಯ್ತು. ಇಲ್ಲೇ ಸಕ್ಕದಾಗಿದೆ ಗುರು. 80% ಕೊಕ್ಕೋ, ಫುಲ್ಲು ಡಾರ್ಕು, ಸ್ವೀಟ್ ಇಲ್ಲ. ಇದು ಹೆಲ್ತಿ ಅಂತ ಹೇಳ್ತಾರೆ. ಸ್ವರ್ಗನೇ ಬಂದು ಈಕ್ವೆಡಾರಲ್ಲಿ ಬಂದು ಕೂತಂಗಿದೆ. ಥ್ಯಾಂಕ್ಸ್ ಹೇಳವ ನನಗೆ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್. ನಾನು ಇದುವರೆಗೂ ಈ ಥರ ಡ್ರಿಂಕ್ ಕುಡ್ದಿರೋದ್ರಲ್ಲಿ ಸ್ಮೂತಿ. ಬೇಗ ತಿಂದ್ಬಿಟ್ಟು ಜಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ಬೇಕು. ಸೌತ್ ಅಮೆರಿಕನ್ ವೈಬು ಹೆಂಗಿರುತ್ತೆ ನೋಡಿ. ಮ್ಯೂಸಿಕ್ ಹಾಕೊಂಡು ಬಾರಿಸ್ತಾ ಇರ್ತಾರೆ ಅಲ್ಲಿ ಚೆನ್ನಾಗಿ ಬಾರಿಸ್ತಾ ಒಂದು ಶಿಷ್ಯ. ಕುಳ್ಳಕ್ಕಿದ್ದಾಳೆ.
ಮಾಡಿದೆ ಏನು ಗೊತ್ತಾ, ನಮ್ಮನ್ನ ನೋಡಿ ಜನ ನಾವು ಮಾಡ್ತಾರೆ ವಿಡಿಯೋ ನೋಡಿ ಅವ್ರು ಖುಷಿ ಪಡ್ತಾರೆ. ಲೋಕಲ್ ಅವ್ರು ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದಾರೆ, ಇವ್ರು ಬಂದು ಮಾಡ್ತಾ ಇದಾರೆ ಅಂತ ಅದು ಖುಷಿ ಆಗ್ತದೆ ಆ್ಯಕ್ಚುಲಿ ನನಗೆ ಅಲ್ವಾ. ತುಂಬ ಖುಷಿ ಆಗುತ್ತೆ ನೋಡಿ, ನಾವು ಈ ದೇಶಕ್ಕೆ ಬಂದಾಗ ಇವ್ರು ವಿಡಿಯೋ ಮಾಡ್ತಾರೆ, ನಮ್ಮ ಕಂಟ್ರಿನ ಬೆಳೆಸ್ತಾ ಇದ್ದಾರೆ, ಅಂದರೆ ಟೂರಿಸಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ದೇಶದಲ್ಲೂ ಅವರಪ್ಪ ಕ್ಯಾಮ್ರಾ ತಗೊಂಡು ಹಿಂಗೆ ಹಾಕ್ಬಿಡ್ತಾರೆ, ನೋ ವಿಡಿಯೋ ನೋ ಕ್ಯಾಮ್ರಾ ಅಂತ ಬೇಜಾರಾಗ್ಬಿಡುತ್ತೆ. ನಾವು ಒಂದು ಸಿಟಿನ ಇಲ್ಲ ಒಂದು ದೇಶನ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೀವಿ ಗೊತ್ತಾ. ನಾನು ಈಕ್ವೇಡರ್ ಪ್ಲಾನ್ ಮಾಡಬೇಕಾದ್ರೆ ಏನಿದೆ ಈಕ್ವೇಡರಲ್ಲಿ ಪುಟಾಣಿ ದೇಶ ಅದು ಏನೂ ಇಲ್ಲ ಅಂದ್ಕೊಂಡೆ, ಆದರೆ ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗೋದು ನೋಡಿ ಹಿಂಗಿದೆ ಅಂತ. ಸಿಟಿ ಅಕ್ಕಪಕ್ಕ ಫುಲ್ ಮೌಂಟೇನ್ಸು. ಫ್ರಾನ್ಸ್ ಅವರು ಇದನ್ನು ಆಕ್ಯುಪೈ ಮಾಡಿದ್ದು, ಕಾಲನೈಸ್ ಮಾಡಿದ್ದು. ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ. ನಾನು ಹೇಳಿದ್ನಲ್ಲ ಎದುರಿಸ್ರು ಬಿಡ್ತಾ ಇದ್ದೀನಿ, ಯಾಕಂದರೆ ಸಿಟಿ ಕೆಳಗಡೆ ಇರೋದು 3000 ಮೀಟರ್, ಇದು 5000 ಮೀಟರ್. ಹಿಂಗೆ ಹೋಗ್ತಾ 10,000 ಮೀಟರ್ಗೆ ಹೋಗ್ತೀವಿ. ಹೋಗ್ತಾ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಆಗುತ್ತೆ, ನಮಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ 10 ಹೆಜ್ಜೆ ನಡೆದ್ರೆ ಆಕ್ಸಿಜನ್ ಲೆವೆಲ್ಲು ಇಳಿದೋಗುತ್ತೆ. ಸೊ ಅಷ್ಟೇ, ಅದಕ್ಕೆ ಇಷ್ಟೊಂದು ಎದುರಿಸ್ರು ಬಿಡ್ತಾ ಇರೋದು ನಾನು. ಬಟ್ ಲುಕ್ ಅಟ್ ದ ಸಿಟಿ ಮ್ಯಾನ್, ಬ್ಯೂಟಿಫುಲ್. ಇದನ್ನು ನಮ್ಮ ಕನ್ನಡ ಜನತೆಗೆ ತೋರಿಸ್ತಾ ಇರೋದು ನನಗೆ ಸಖತ್ ಖುಷಿ ಆಗ್ತಾ ಇದೆ. ಮಿನಿ ಸ್ವಿಟ್ಜರ್ಲೆಂಡ್ ಇದ್ದಾಗಿದೆ ಅಲ್ವಾ ಕಿರಣ್? ನೋಡಿ ಅಲ್ಲಿ ಬೆಟ್ಟದ ಮೇಲ್ಗಡೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇವ್ರಿಗೆ ನಂದಿ ಹಿಲ್ಸ್ ಇದ್ದಂಗೆ. ಎಕ್ಸಾಕ್ಟ್ಲಿ. ಎಲ್ಲರೂ ಕಾಲೇಜ್ ಹುಡುಗಿರು ಬೈಕಲ್ಲಿ ಬಂದು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಏನೇನೋ ತಿಂತಾವ್ರೆ. ಒಂಥರ ಒಳ್ಳೆ ವೈಬು, ಚೆನ್ನಾಗಿದೆ. ಇವಾಗ ಆಲ್ಕೋಹಾಲ್ ಆಯ್ತು. ಆಲ್ಕೋಹಾಲ್ ಓಕೆ. ಪ್ರೋಸ್ಟ್ ಏನಂತಾರೆ ಇದರೊಳಗೆ? ಪ್ರೋಸ್ಟ್ ಗೆ ಸ್ಪ್ಯಾನಿಯಲ್ ಸಲ್ಯೂಟ್. Oh, strong. Okay, gracias. Leche. Arizo con leche. ತಿಂದ ಚೆನ್ನಾಗಿದೆ. ಬೇಡ ಚೆನ್ನಾಗಿದೆ ಆಕ್ಚುಲಿ. ಚೆನ್ನಾಗಿದೆ. ಪಾಯಸ ಗಂಜಿ. ಚೆನ್ನಾಗಲ್ಲ? mucho bueno. Muy bueno. Empanadas tienen queso, pollo. ¿Pollo? Ajá. O uno pollo, no queso. No queso, un pollo. Uno pollo. Ya, ¿y esto también? ¿Con alcohol? No. No, alcohol no. Empanada, uno pollo. ಆಶಾ ಏನೋ ಕೇಳಿದ್ಲು, ಅವ್ರೇನೋ ಹೇಳಿದ್ಲು. ಚಿನ್ನು ಈ ಹುಡುಗಿರು ಚೆನ್ನಾಗಿರ್ತಾರೆ ಚಿನ್ನು, ನೋಡಲ್ಲಿ ಅಲ್ವಾ. ನಮ್ಮ ಇಂಡಿಯಾದವ್ರ ಥರನೇ ಅವ್ರೆ ಮಕಾಚಾರೆ ಬಂದು ಕುಡ್ಕೊಂಡು ಹೋಯ್ತಾ ಇರೋದಾ. ಅಷ್ಟೇ ಬಿಸಿ ಮಾಡ್ಕೊಳ್ಳೋದು. ¿Quieren probar esta? Okay. Sotra. Colada morada, cultura ecuatoriana. Good. ಆಶನ್ ಕೊಡ್ತಾವ್ರೆ, ಕುಡಿತಾವಳೆ. Okay, whatever. Salud. ಆಶನ್ ಚೆನ್ನಾಗಿದ್ಯಾ? Fruto. Fruto actually. ಚೆನ್ನಾಗಿದ್ಯಾ? ಸೂಪರ್ ಆಯ್ತು ಬಿಸಿಗೆ. ಏನ್ ಬೇಕಮ್ಮ ನಿನ್ಗೆ? ಏನ್ ಬೇಕು ನಿನಗೆ? ಒಂದು ಎಪ್ಪಡನ, ಒಂದು ಚಿಕನ್ ಎಪ್ಪಡನ. ಆಕ್ಚುಲಿ ಹೆಂಗ್ ಗೊತ್ತಾ ಮಾಡೋದು ನೋಡಿ, ಹಿಂಗೆ ಹಾಕೊಂಡು ಹಿಂಗೆ ಹೋಗಿತಾ ಇರೋದು. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಫ್ರೆಂಡ್ಲಿ ಇದಾರೆ ಜನ. ಆಮೇಲೆ ಇಲ್ಲಿ ಇದು ಫುಲ್ ನೋಡಿ ಈ ಥರ, ಇದಕ್ಕೆ ಈ ಥರ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊಡ್ತಾರೆ ಫುಲ್ಲು. ಏನೇನೋ ಇದೆ, ಫ್ರೂಟ್ಸ್ ಅಂತೆ ಅದಂತೆ, ಮತ್ತು ತೆಂಗಿನಕಾಯಲ್ಲಿ ಮಾಡಿರೋದು ಏನೋ ಕಲರ್ ಎಲ್ಲ ಇದೆ. ಆಶಾ nombre Yo me llamo Jennifer. Sí, hermosa. Mi nombre es Asha de la India. ಆಶಾ ನಾನು ಇಬ್ರು ಅಂಗಡಿ ಒಳಗೆ ಬಂದು ಕೂತ್ಕೊಂಡ್ಬಿಟ್ಟಿದೀವಿ. ನಡಿಮಾ. ಆಕ್ಚುಲಿ ಪಾಪ ಬಿಸಿ ಮಾಡ್ಕೊಟ್ರು ಗೊತ್ತಾ ಅಲ್ವಾ. ನಾನು ಇದನ್ನ ಚಿಕ್ಕದು ಕುಡಿದಕ್ಕೆ $1 ಅಂತ ಕೇಳಿದೆ. ಇಲ್ಲ ಬೇಡ ಅದು ಫ್ರೀ, ದೊಡ್ಡದಕ್ಕೆ ಅಂತ ಹೇಳಿದ್ರು. ಇಟ್ಸ್ ನಾಮ್ರೋ. ಗ್ರಾಸಿಯಾಸ್. ಪಿಕಾಂತೆ ಸೂಪರ್ ಚಿನ್ನು ಇಲ್ಲಿ ಅವ್ಳು ಚಲ್ಕೊಂಡ್ಬಿಟ್ಲು. $1 ಅಂದ್ರೆ ₹100 ಬಿಸಿ ಚಿಕನ್ ಕಜ್ಜಿಕಾಯಿ. ಆಕ್ಚುಲಿ ನನಗೆ ಚಾಕ್ಲೇಟ್ ತಿನ್ಸ್ಕೊಂಡ ಕಿರಣ ಒಂಥರ ಆಗೋಯ್ತು, ಬಿಸಿ ತಿನ್ಬೇಕು ಅನ್ಸ್ತಾ ಇತ್ತು. ಮುಚೋ ಗ್ರಾಸಿಯಾಸ್. ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು. ತಗೋ ತಿನ್ನು. ಚಿಕನ್ ಆಶಾ ಒಳಗಡೆ ಫುಲ್ಲು. ಎಸ್ ಆಶಾ ಬಿಸಿ ತಿನ್ಬೇಕು ಅಂತ ಇದ್ಲು. ಚೆನ್ನಾಗಿದ್ಯಾ? ಇದು ಮೈದಾ ಹಿಟ್ಟು ಮತ್ತು ಒಳಗಡೆ ಚಿಕನ್ ಸ್ಟಫ್ ಆಗಿದೆ. ನಮ್ಮ ಕಣ್ಮುಂದೆ ಮಾಡಿಕೊಟ್ಲು. ಎಣ್ಣೆ ಏನು ಮಾಡೋಕ್ಕಾಗಲ್ಲ, ಬಿಸಿ ಚೆನ್ನಾಗಿ ಅನಿಸ್ತಾ ಇದೆ. $80. muy ಬಿಯಾನೋ. ಇಲ್ಲಿ ಫುಲ್ ಎಲ್ಲ ಹಿಂಗೆ ಅಂಗಡಿ ಆಶಾ, ಒಂಥರ ಒಳ್ಳೆ ವೈಬು, ಚೆನ್ನಾಗಿದೆ. ಜಾಸ್ತಿ ಇಲ್ಲ. ನನಗೇನು ಅನಿಸ್ತಿದೆ ಗೊತ್ತಾ, ನಮಗೆ ಇದು ಕಮ್ಮಿ ಅನಿಸ್ತಾ ಇರ್ಬೋದು, ಬಟ್ ಇಲ್ಲಿನ ಜನಕ್ಕೆ ಸಂಬಳ ಎಷ್ಟು ಅಂತ ಕೇಳಬೇಕು ಫಸ್ಟ್ ಆಫ್ ಆಲು. ಅವ್ರ ಮೇಲೆ ಎಕಾನಮಿ ಡಿಸೈಡ್ ಆಗುತ್ತೆ. ನಮಗೆ ಇದು ತುಂಬಾ
ರೇಟು ತುಂಬ ಕಮ್ಮಿ ಅನಿಸ್ತಾ ಫೀಲ್ ಆಗ್ತಾ ಇದೆ. ನೋಡಿ ಎಲ್ಲ ಕಡೆ $1 ಸೊ ಅದು ಬೆಳಗ್ಗೆಯಿಂದ ಕ್ವಿಟಾ ಸಿಟಿನ ತೋರಿಸಿದೀವಿ, ಲೋಕಲ್ ಜನರ ಮಾತಾಡಿದ್ವಿ, ಅವ್ರು ಕೊಟ್ಟಿದ್ದನ್ನು ತಿಂದಿದ್ದೀವಿ. ಆ್ಯಕ್ಚುಲಿ ತುಂಬಾ ಖುಷಿ ಫೀಲ್ ಆಯಿತು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಎಂಜಾಯ್ ಮಾಡ್ತಿರೋದನ್ನ ನೋಡಿ ಅವ್ರು ಖುಷಿ ಪಟ್ಟರು ಈ ಲೋಕಲ್ ಏನ್ಸ್, ಅದು ನೋಡಿ ನಮಗೆ ಖುಷಿ ಆಯಿತು ಆ್ಯಕ್ಚುಲಿ. ಮತ್ತು ಇನ್ನೊಂದು ಕೊನೆದಾಗ ಏನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕರಾಳ ಚರಿತ್ರೆ ಇರೋ ಸಿಟಿನ ಇವಾಗ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಒಬ್ಬ ಪೊಲಿಟಿಷಿಯನ್ ಎಷ್ಟು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ. ಇದು ಒಂದು ಮಾದರಿಯಾಗಿದೆ ಆ್ಯಕ್ಚುಲಿ. ಸೊ ಹಿಂಗೆ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ಬನ್ನಿ ಇವಾಗ ಹಂಗೆ ಹೊಟ್ಟೆ ಹಸಿತೈತೆ ಏನಾದ್ರು ತಿನ್ನೋಣ. ಆಶಾ ತಿಂದ್ಲು ಮಾತ್ರ, ನನಗೆ ಆಶಾ ಒಂದು ಪೀಸು ಕೊಡಲಿಲ್ಲ, ನನಗದು ಹಾಕೊಂಡು ಬಾರಿಸಿದ್ಲು. ವಿಡಿಯೋ ಏನು ಮಾಡೋಕ್ಕೂ ಮುಂಚೆ ಬಾಯ್, ಖುಷಿ ಆಯಿತು ಕ್ವಿಟಾ ಸಿಟಿನ ನಿಮಗೆ ತೋರಿಸಿದ್ದಕ್ಕೆ. ಒನ್ಸ್ ಅಗೇನ್ ಬಾಯ್. ವರ್ಜಿನ್ ಮೇರಿನ ತೋರಿಸ್ಬಿಡು, ವರ್ಜಿನ್ ಮೇರಿನ ನೋಡಿ. ಅರ್ಜಿನ್ ಮೇರಿ ಆ ಕಡೆ ತಿರ್ಕೊಂಡು ನಿಂತ್ಕೊಂಡಾರೆ. ವರ್ಜಿನ್ ಮೇರಿ ಸಿಟಿನ ಕಾಯ್ತಾ ಇದೆ. ವರ್ಜಿನ್ ಮೇರಿ